ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾನಿಲ್ಲಿ ಕಾಟನ್ ಥ್ರೆಡ್ ತೊಗೊಂಡು ಅದಕ್ಕೆ ಸೂಜಿಗೆ ದಾರ ಹಾಕ್ಕೊಂಡು ನಾನು 6 ಎಳೆ ದಾರಕ್ಕೆ ಈ ಥರ ಬೀಡ್ಸ್ನ ಪೋಣಿಸ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಪರ್ಲು, ಆಮೇಲೆ 6 ಗೋಲ್ಡ್ ಬೀಡ್ಸ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಕ್ರಿಸ್ಟಲ್ ಬೀಡು ಹಾಕ್ಕೋಬೋದು ಪರ್ಲ್ ಜಾಗದಲ್ಲಿ. ಸೊ ಇದೇ ಥರನೇ ನಾನು 60 ಬೀಡ್ಸ್ ಥರ ಹಾಕ್ಕೊಂಡು ನಾನು ಫುಲ್ಲು ಸ್ಯಾರಿಗೆ ಆಗೋಷ್ಟು ನಾನು ಇಲ್ಲಿ 6 ಎಳೆ ದಾರಕ್ಕೆ ನಾನು ಇಲ್ಲಿ ಪೋಣಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಪರ್ಲು, ಆಮೇಲೆ 6 ಎಳೆ 6 ಬೀಡ್ಸು ಗೋಲ್ಡ್ ಬೀಡ್ಸ್ ಹಾಕ್ಕೊಡ್ತಾ ಇದ್ದೀನಿ. ಈಗ ಹೇಗೆ ಹಾಕೋದು ನೋಡೋ ಬನ್ನಿ. ಇಲ್ಲಿ ನೀಡಲ್ ನಂಬರ್ 10 0.75 mm ಕ್ರೋಶ ತೊಗೊಂಡಿದ್ದೀನಿ. ಈಗ 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಸ್ಯಾರಿಗೆ ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಫಸ್ಟು ಒಂದು ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ತೊಗೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ನೋಡಿ, ಈ 6 ಬೀಡ್ಸ್ ಇರುತ್ತಲ್ಲ ಗೋಲ್ಡ್ ಬೀಡ್ಸು, ಆ ಗೋಲ್ಡ್ ಬೀಡ್ಸ್ನ ತೊಗೊಂಡು ಸ್ವಲ್ಪ ಗಟ್ಟಿಗೆ ಎಳೆದಿಟ್ಕೋಬೇಕು. ನೀವು ದಾರನ ಸ್ವಲ್ಪ ಫ್ರೀಯಾಗಿ ಬಿಡಬೇಡಿ, ಸ್ವಲ್ಪ ಗಟ್ಟಿಗೆ ಇರಲಿ. ನೋಡಿ, ಈ ಥರ ಸಿಂಗಲ್ ಕ್ರೋಶತ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಆಯಿತು, ಸ್ವಲ್ಪ ಟೈಟ್ ಮಾಡ್ಕೋತಾ ಇದ್ದೀನಿ ನಾನು. ಬೀಡು ಲೂಸಾಗಿ ಬರಬಾರ್ದು, ಅದು ಬೀಡು ಬಂದಾಗ ಟೈಟಾಗಿ ಕುತ್ಕೋಬೇಕು. ಮತ್ತು ಒಂದು ಸಿಂಗಲ್ ಚೈನ್ ಹಾಕ್ಕೋತಾ ಇದ್ದೀನಿ, ಮತ್ತು ಪರ್ಲ್ ಬೀಡ್ ತೊಗೋತಾ ಇದ್ದೀನಿ. ಪರ್ಲ್ ಬೀಡ್ ಹೇಳ್ಕೊಂಡು ಪರ್ಲ್ ಬೀಡನ್ನ ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೋತಾ ಇದ್ದೀನಿ. ಸಿಂಗಲ್ ಚೈನ್ ಆದಮೇಲೆ 3 ಗೋಲ್ಡ್ ಬೀಡ್ಸ್ ಆದಮೇಲೆ ನಾನಿಲ್ಲಿ ಒಳಗಡೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ನೋಡಿ, ಈ ಥರ ಲಾಕ್ ಮಾಡ್ಕೊಂಡು ನೋಡಿ, ಈ ಥರ ಡಿಸೈನ್ ಬಂತು. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಸ್ವಲ್ಪ 3 ಚೈನ್ 4 ಚೈನ್ ಗ್ಯಾಪಷ್ಟು ನಾನಿಲ್ಲಿ ತೊಗೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ತೊಗೊಂಡು ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ. 1 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಸಲ ದಾರ ತೊಗೋಬೇಕು, ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ 1 ಸಲ ದಾರ ತೊಗೋಬೇಕು, 2ರಲ್ಲಿ 1 2ರಲ್ಲಿ 1. ಇದೇ ಥರನೇ ನಾನಿಲ್ಲಿ 12 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟು ಮಾಡಿ ನಿಮ್ಗೇನಾರು ಈ ಡಿಸೈನ್ ಇಷ್ಟ ಆಗಿದರೆ. ನೋಡಿ, ನಾನಿಲ್ಲಿ 12 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಫುಲ್ಲು ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸಿಂಪಲ್ ಡಿಸೈನ್. ನಾನಿಲ್ಲಿ ಮೈಸೂರು ಸಿಲ್ಕ್ಗೆ ಹಾಕ್ತಾಯಿದ್ದೀನಿ. ವಿತೌಟ್ ಕುಚ್ಚು ಬರುತ್ತೆ ಈ ಡಿಸೈನ್ಗೆ. ತುಂಬಾ ಈಸಿಯಾಗಿದೆ ಈ ಡಿಸೈನು. ಯಾರ್ಯಾರಿಗೆ ಕುಚ್ಚು ಹಾಕಿಸ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ, ವಿತೌಟ್ ಕುಚ್ಚು ಬೇಕು ಅನ್ನೋರು ಈ ಥರ ಹಾಕಿಸ್ಕೋಬೋದು. ನೋಡಿ, ತುಂಬಾ ಚೆನ್ನಾಗಿದೆ. ಲುಕ್ಕಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಯಾರ್ಯಾರಿಗೆ ಸ್ಯಾರಿಗೆ ಒಂದೇ ಕಲರ್ ಇರುತ್ತೆ ನೋಡಿ, ಅಂಥವ್ರು ಈ ಡಿಸೈನ್ ಹಾಕಿಸ್ಕೊಂಡ್ರೆ ತುಂಬಾ ಲುಕ್ಕಾಗಿ ಎಲಿಗೆಂಟಾಗಿರುತ್ತೆ. ಸಿಂಗಲ್ ಕಲರ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದೇ ಸ್ಟೆಪ್ಪಲ್ಲಿ ಬೇಗ ಮುಗ್ದೋಗ್ಬಿಡುತ್ತೆ. ನಿಮಗೆ ಸ್ವಲ್ಪ ಬೀಡ್ಸ್ನ ಪೋಣಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ನೋಡಿ, ಈ ಥರ ಬರುತ್ತೆ ಡಿಸೈನು. ರೌಂಡ್ ಶೇಪು ಆರ್ಚ್ ಡಿಸೈನ್ ಬರುತ್ತೆ, ಹಾಫ್ ಸರ್ಕಲ್ ಥರ. ಈಗ ನಾನಿಲ್ಲಿ 6 ಬೀಡ್ಸ್ನ ತೊಗೋತಾ ಇದ್ದೀನಿ. ಮತ್ತು ನೋಡಿ, ಬೀಡ್ಸ್ ತೊಗೋಬೇಕಾದ್ರೆ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ನೀವು ನೋಡ್ಕೊಂಡು ಅದು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಬೀಡ್ಸ್ ತೊಗೊಳ್ಳಿ. ನೋಡಿ, ಈ ಥರ ಬೀಡ್ಸ್ ತೊಗೊಂಡು 6 ಬೀಡ್ಸ್ ತೊಗೊಳ್ತೀನಿ. 6 ಬೀಡ್ಸ್ ತೊಗೊಂಡು ಟೈಟಾಗಿ ಇಟ್ಕೋಬೇಕು. ನೋಡಿ, ಈ ಥರ ಸೂಜಿಗೆ ಒಂದು ರೌಂಡ್ ಬಂದು ಆಮೇಲೆ ನೀವು ಸೂಜಿ ಒಳಗಡೆ ತೊಗೋಬೇಕು. ನೋಡಿ, ಈ ಥರ ಸ್ವಲ್ಪ ಟ್ರಿಕ್ಕಿ ಆಗ್ಬೋದು. 1-2 ಹಾಕಿದಾಗ ನಿಮಗೆ ಈಸಿ ಆಗಿಬಿಡುತ್ತೆ. ಹಾಕೋವರೆಗೂ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಆಮೇಲೆ ಈಸಿ ಆಗಿಬಿಡುತ್ತೆ. ಲಾಕ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕೋತಾ ಇದ್ದೀನಿ. ಸಿಂಗಲ್ ಚೈನ್ ಆದಮೇಲೆ ಪರ್ಲ್ ಬೀಡ್ ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿ ಪರ್ಲ್ ಬೀಡ್ ತೊಗೋತಾ ಇದ್ದೀನಿ. ಪರ್ಲ್ ಬೀಡ್ ತೊಗೊಂಡು ಸಿಂಗಲ್ ಚೈನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮಧ್ಯ ಒಳಗಡೆ ಎಳ್ಕೊಂಡು 3 ಬೀಡ್ ಒಳಗಡೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಹೀಗೆ ಲಾಕ್ ಮಾಡ್ಕೊಂಡು 3 ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. 3 ಬೀಡ್ಗೆ ಹೀಗೆ ಲಾಕ್ ಮಾಡ್ಕೊಂಡು
ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮತ್ತು 2 ಚೈನು, ಡಬಲ್ ಕ್ರೋಶೆಟ್ಟು, 12 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೀವು ಫುಲ್ ಸ್ಯಾರಿಗೂ ಇದೇ ಥರನೇ ಮಾಡಬೇಕು. ತುಂಬಾ ಚೆನ್ನಾಗಿ ಕಾಣುತ್ತೆ, ಲುಕ್ಕಾಗಿ ಕಾಣುತ್ತೆ, ಎಲಿಗೆಂಟಾಗಿರುತ್ತೆ. ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಟಾರ್ಟಿಂಗು ನಿಮಗೆ ಟ್ರಿಕ್ಕಿ ಅನಿಸ್ಬೋದು, ಬಟ್ ಆಗ್ತಾ ಆಗ್ತಾ ಈಸಿ ಆಗುತ್ತೆ, ಬೇಗನೆ ಮುಗಿಯುತ್ತೆ ಈ ಡಿಸೈನು. ಸಿಂಪಲ್ ಅಂದರೆ ಸಿಂಪಲ್ ಡಿಸೈನು. ಯಾರ್ಯಾರಿಗೆ ಕುಚ್ಚು ಬೇಡ ಆ ಥರ ಇರುತ್ತೆ ಅವರು ಈ ಥರ ಡಿಸೈನ್ಸ್ನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಹೇಗೆ ಕಾಣ್ತಾ ಇದೆ, ನಾನಿಲ್ಲಿ 2 ಹಾಕಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು 5 ಬೀಡ್ಸ್ ತೊಗೊಂಡು ಲಾಕ್ ಮಾಡಿ 5 ಬೀಡ್ಸ್ ಆದಮೇಲೆ ಒಂದು ಸಿಂಗಲ್ ಲಾಕ್ ಆದಮೇಲೆ ಸಿಂಗಲ್ ಚೈನ್ ಹಾಕ್ತೀನಿ. ಸಿಂಗಲ್ ಚೈನ್ ಆದಮೇಲೆ ನೋಡಿ ಈಗ ಈ ಥರ ಟೈಟಿಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಸಿಂಗಲ್ ಚೈನ್ ಆದಮೇಲೆ ಪರ್ಲ್ ಬೀಡ್ ತೊಗೋತೀನಿ, ಬೀಡ್ ಲಾಕ್ ಮಾಡ್ಕೋತೀನಿ, ಮತ್ತು ಸಿಂಗಲ್ ಚೈನ್ ಮಾಡ್ಕೋತೀನಿ. ಸಿಂಗಲ್ ಚೈನ್ ಆದಮೇಲೆ ಇದನ್ನು ಮಧ್ಯಕ್ಕೆ ತೊಗೋಬೇಕು ನೋಡಿ. ಈ ಥರ ಮಧ್ಯಕ್ಕೆ ತೊಗೊಂಡು 3 ಬೀಡ್ಸ್ ಇರುತ್ತಲ್ಲ, ಆ 3 ಬೀಡ್ಸ್ ಗ್ಯಾಪಲ್ಲಿ ನಾನು ಒಳಗಡೆಯಿಂದ ಕ್ರೋಶ ತೊಗೊಂಡು ಈ ಥರ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಸ್ವಲ್ಪ ಒಂದು 2 ಚೈನು 3 ಚೈನ್ ಗ್ಯಾಪಷ್ಟು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ಥರ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡು 2 ಚೈನ್ ಹಾಕೋತೀನಿ. 1 2 ಚೈನ್ ಹಾಕ್ಕೊಂಡು ಮಾಮೂಲಿ ಇದೇ ಥರನೇ ಡಬಲ್ ಕ್ರೋಶೆಟ್ ಮಾಡ್ಕೊತಾ ಹೋಗಬೇಕು ನೋಡಿ. ಇದೇ ಥರನೇ ಬರುತ್ತೆ, ತುಂಬ ಲುಕ್ ಆ್ಯಂಡ್ ಎಲಿಗೆಂಟಾಗಿರುತ್ತೆ. 2ರಲ್ಲಿ 1, 2ರಲ್ಲಿ 1 ಇದೇ ಥರನೇ ಡಬಲ್ ಕ್ರೋಶೆಟ್ನ 12 ಡಬಲ್ ಕ್ರೋಶೆಟ್. ಫಸ್ಟ್ ಎಷ್ಟು ಡಬಲ್ ಕ್ರೋಶೆಟ್ ಮಾಡಿರ್ತೀರ ಸೊ ಸ್ಯಾರಿ ಫುಲ್ಲೂ ಅಷ್ಟೇ ಡಬಲ್ ಕ್ರೋಶೆಟ್ನ ನೀವು ಮಾಡಬೇಕಾಗುತ್ತೆ ನೋಡಿ. ಈ ಥರ ನೋಡಿ. ಈಗ ನಾನಿಲ್ಲಿ 3 ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಫುಲ್ಲು ಸ್ಯಾರಿಗೆ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಲುಕ್ ಆ್ಯಂಡ್ ಎಲಿಗೆಂಟಾಗಿರುತ್ತೆ, ತುಂಬ ಡಿಫ್ರೆಂಟಾಗೇ ಇರುತ್ತೆ ಡಿಸೈನು, ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು ನೋಡಿ.